ಹಲೋ ಡಿಯರ್ಸ್, ವೆಲ್ಕಮ್ ಟು ದ ಕ್ಲಾಸ್. ನೋಡ್ರಿ, ಈ ಒಂದು ಕ್ಲಾಸಲ್ಲಿ ಕೊಲೊಕೇಶನ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಪ್ರತಿ ವರ್ಷ 1 ಮಾರ್ಕ್ ಬರುತ್ತೆ. ಕೊಲೊಕೇಶನ್ ಬಗ್ಗೆ ನೀವು ಆಲ್ರೆಡಿ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದಿರಿ. ಬರೀ ಕ್ವಶನ್ಸ್ ಗಳನ್ನ ನೋಡೋಣ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವ ತರ ಕ್ವಶನ್ಸ್ ಗಳು ಇದಾವೆ ಅಂತ. ಸೊ ಕೊಲೊಕೇಶನ್ ವರ್ಡ್ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ. ಈಗ ಡೈರೆಕ್ಟ್ ಕ್ವಶನ್ಸ್ ನೋಡೋಣ. ಕಂಬೈನ್ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಕಾಲಮ್ ಎ ನಲ್ಲಿ ಟೇಬಲ್ ಇದೆ, ಕಾಲಮ್ ಬಿ ಅಲ್ಲಿ 4 ಆಪ್ಷನ್ಸ್ ಗಳಿದಾವೆ. ನಿಮ್ಗೆ ಆಲ್ರೆಡಿ ಅಲ್ಲಿ ಹೇಳಿದೀನಿ. ಅಲ್ಲಿ ಯಾವ್ದಕ್ಕ ನಾವು ಅಲ್ಲಿ ಪಿಕ್ಚರ್ಸ್ ಗಳನ್ನ ತಗೊಂಡಿದೀನಿ ಅಂತಂದ್ರೆ ಸ್ವಲ್ಪ ನಿಮ್ಗ ಅದು ನೆನಪು ಉಳಿಲಿ, ಯಾಕಂತಂದ್ರೆ ಸ್ವಲ್ಪ ರಿಪೀಟ್ ಆಗ್ಬಿಡ್ತಾವ್ರಿ ಕ್ವಶನ್ಸ್ ಗಳು. ಓಕೆ, ಟೇಬಲ್, ಟೇಬಲ್ ಲೆಗ್, ಟೇಬಲ್ ಪೇಪರ್, ಟೇಬಲ್ ಕ್ಲಾತ್, ಟೇಬಲ್ ವೇಟ್. ಸೊ ಟೇಬಲ್ ಜೊತೆ ಕ್ಲಾತ್ ಇದೆಯಲ್ಲ, ಅದು ಕೊಲೊಕೇಟ್ ಆಗುತ್ತೆ. ಟೇಬಲ್ ಕ್ಲಾತ್, ಟೇಬಲ್ ಕ್ಲಾತ್ ಅಂದ್ರೆ ಇಲ್ಲಿ ನೋಡ್ರಿ, ಪಿಕ್ಚರ್ಸ್ ಗಳನ್ನ ನೋಡ್ರಿ, ಟೇಬಲ್, ಇವುಗಳನ್ನ ಟೇಬಲ್ ಕ್ಲಾತ್. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ರಿ, 2000, ಇದು 2025 ಮಾರ್ಚ್ ಅಲ್ಲಿ, ಇದು 2024 ಮಾರ್ಚ್ ಅಲ್ಲಿ. ಸೊ ಶಾರ್ಟ್, ಶಾರ್ಟ್ ಟೆಂಪಲ್, ಶಾರ್ಟ್ ಟೇಬಲ್, ಶಾರ್ಟ್ ಟೆಂಪರ್, ಶಾರ್ಟ್ ಏರಿಯಾ. ಶಾರ್ಟ್ ಟೆಂಪರ್ ಅಂತ ಹೇಳಿ ನೀವು ಕೇಳಿದಿರಿ, ಒಂದ್ಸಲ ಓದಿ ನೋಡಬೇಕು. ಎಲ್ಲಾದ್ರೂ ನೀವು ಬಳಕೆ ಮಾಡ್ಕೊಂಡಿದಿರಿ ಈ ವರ್ಡ್, ಅವ್ನು ಬಹಳ ಶಾರ್ಟ್ ಟೆಂಪರ್ ಅದಂದ್ರೆ ಈ ತರ ಶಾರ್ಟ್ ಟೆಂಪರ್ ಅಂದ್ರೆ ಸಣ್ಣ ಸಣ್ಣ ಮಾತಿಗೆ ಸಹಿತ ಅವನಿಗೆ ಕೋಪ ಬಂದ್ಬಿಡುತ್ತೆ. ಶಾರ್ಟ್ ಟೆಂಪರ್ ಇದ್ದಾನೆ, ಕೋಪಿಷ್ಟ ಅಂತ ಹೇಳಿದಿರ್ತೀವ. ಸೊ ಈ ರೀತಿ ಶಾರ್ಟ್ ಟೆಂಪರ್, ಯಾಕಂದ್ರೆ ಪಿಕ್ಚರ್ಸ್ ಗಳನ್ನ ಬಳಕೆ ಮಾಡಿವಿ ಇಲ್ಲಿ, ಅದಕ್ಕೆ, ಯಾಕಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ನೆನಪು ಉಳಿಲಿ ಅಂತ. ಸೊ ಶಾರ್ಟ್ ಟೆಂಪರ್ ಇಸ್ ದ ಆನ್ಸರ್. ಏನ್ರಿ? ಶಾರ್ಟ್ ಟೆಂಪರ್, ಶಾರ್ಟ್ ಟೆಂಪರ್, ಶಾರ್ಟ್ ಟೆಂಪರ್. ಅಂಡರ್ಸ್ಟುಡ್? ಎಸ್. ಸೊ ನೆಕ್ಸ್ಟ್ ನೋಡ್ರಿ, ಸೆಲ್ಫ್ ಅಥಾರಿಟಿ, ಸೆಲ್ಫ್ ವಿಲ್ಲಿಂಗ್, ಸೆಲ್ಫ್ ಡಿಸಿಪ್ಲಿನ್, ಸೆಲ್ಫ್ ನೇಚರ್. ಸೆಲ್ಫ್ ಡಿಸಿಪ್ಲಿನ್ ಇದು ಕೂಡ ನೀವು ಡೆಫಿನೆಟ್ಲಿ ಕೇಳಿದಿರಿ. ಸೆಲ್ಫ್ ಡಿಸಿಪ್ಲಿನ್ ಒಂದ್ಸಲ ನೋಡ್ಕೋಬೇಕು, ಓದ್ಕೋಬೇಕು ಒಂದ್ಸಲ. ಈ ವರ್ಡ್ ಜೊತೆ ಯಾವ ವರ್ಡ್ ಮ್ಯಾಚ್ ಆಗುತ್ತೆ ಒಂದ್ಸಲ ನೀವು ನೋಡ್ಕೊಂಡ್ರೆ, ಓದಿ ನೋಡ್ಕೊಂಡ್ರೆ, ನೀವೆಲ್ಲೋ ಒಂದ್ ಕಡೆ ಅದನ್ನ ಬಳಕೆ ಮಾಡಿರ್ತೀರಿ, ಮಾತಾಡಬೇಕಾದ್ರೆ ಅದನ್ನ ಬಳಕೆ ಮಾಡ್ಕೊಂಡಿರ್ತೀರಿ. ಸೊ ದಿಸ್ ಈಸ್ ದ ಆನ್ಸರ್. ಅಂಡರ್ಸ್ಟುಡ್? ಸೆಲ್ಫ್ ಡಿಸಿಪ್ಲಿನ್ ಅಂತಕ್ಕಂಥ 2024 ಜೂನ್ 2nd ಎಕ್ಸಾಮ್ ಅಲ್ಲಿ, ರೈಟ್? ಸೊ ಈ ಟಾಪಿಕ್ ಸ್ಪೆಷಲಿ ಇದು ಕೊಲೊಕೇಶನ್ ಟಾಪಿಕ್ ಇದೆಯಲ್ಲ, ಈ ಟಾಪಿಕ್ ನೀವು ಬಹಳಷ್ಟು ಏನು ಆಕ್ಟಿವ್ ಇರಬೇಕು. ಯಾಕಂತಂದ್ರೆ ನೀವು ಅದನ್ನ ಓದ್ ನೋಡಿದಾಗ, ಸೊ ಓದ್ ನೋಡಿದಾಗ ನಿಮಗ ಏನ್ ಅನಿಸ್ತದೆ ಅಂತಂದ್ರೆ, ಇದು ನಾವು ಬಳಕೆ ಮಾಡ್ಕೊಂಡಿದೀವಿ, ಇದ ವರ್ಡ್ ಇದರ ಜೊತೆ ಕೊಲೊಕೇಟ್ ಆಗತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ಬಿಡತ್ತೆ ಅಂತ. ಓಕೆನಾ? ಎಸ್. ಸೊ ನೋಡ್ರಿ, 2024 ಆಗಸ್ಟ್ ಅಲ್ಲಿ ಕೇಳಿರ್ತಕ್ಕಂಥ 3ನೇ ಎಕ್ಸಾಮ್, ಸ್ವಿಮ್ಮಿಂಗ್ ಲೈಟ್, ಸ್ವಿಮ್ಮಿಂಗ್ ಕ್ಲಾತ್, ಸ್ವಿಮ್ಮಿಂಗ್ ಪೂಲ್. ಇದನ್ನ ನೀವು ಕೇಳೇ ಇಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ. ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿ ಹೇಳಿರ್ತೀವಿ, ಅದು ಪೂಲ್ ಅಲ್ಲ, ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತೀವಿ, ಪೂಲ್ ಅದು. ಓಕೆನಾ? ಎಸ್. ಸೊ ಆಪ್ಷನ್ ಪೂಲ್ ಇದು ಕರೆಕ್ಟ್. ಸ್ವಿಮ್ಮಿಂಗ್ ಪೂಲ್. ಅಂಡರ್ಸ್ಟುಡ್? ಸ್ವಿಮ್ಮಿಂಗ್ ಪೂಲ್, ರೈಟ್? ಎಸ್. ಸೊ ಟ್ವಿಂಕಲ್ ಸ್ಟಾರ್, ಟ್ವಿಂಕಲ್ 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 ಲಿಟಲ್ ಸ್ಟಾರ್ ಅಂತ ಹೇಳಿ ಓದಿರ್ತಿರಲ್ಲ, ಸೊ ಇದನ್ನ ನೋಡಿದ ಕೂಡ ಟ್ವಿಂಕ್ಲಿಂಗ್ ಸ್ಟಾರ್. ಓಕೆನಾ? ಮಾಡೆಲ್ ಕ್ವಶನ್ ಪೇಪರ್ ಬಗ್ಗೆ 2024-25 ಟ್ವಿಂಕಲ್ ಸ್ಟಾರ್. ಸೊ ಈ ಟಾಪಿಕ್, ಸ್ಪೆಷಲಿ ಟಾಪಿಕ್ ಹೆಂಗಿದೆ ಅಂತಂದ್ರೆ, ಇದಕ್ಕೆ ಯಾವುದೇ ಫಾರ್ಮುಲಾ ಇಲ್ಲ. ಅಂದ್ರೆ ಅಷ್ಟು ನಾವು ಅದನ್ನ ನಿಖರವಾಗಿ ಅದನ್ನ ಹೇಳೋದಕ್ಕೆ ಕಷ್ಟ ಸಾಧ್ಯ. ಬಟ್ ನಾವು ಅದನ್ನ ಓದ್ ನೋಡಿದಾಗ ಎಲ್ಲೋ ಒಂದ್ ಕಡೆ ನಾವು ಇದನ್ನ ಬಳಕೆ ಮಾಡ್ಕೊಂಡಿವೋ ಇಲ್ಲೋ ಅಂತ ಹೇಳಿ ಅನ್ಸುತ್ತೆ. ಡೆಫಿನೆಟ್ಲಿ ಟ್ವಿಂಕಲ್ ಸ್ಟಾರ್. ಓಕೆನಾ? ಎಸ್. ಸೊ ಇದು ಎಷ್ಟೆಲ್ಲಾ ಕ್ವಶನ್ಸ್ ಗಳನ್ನ ನೋಡಿದ್ವಿ ನೋಡ್ರಿ. ಟೇಬಲ್ ಕ್ಲಾತ್, ಟೇಬಲ್ ಕ್ಲಾತ್ ಎಲ್ಲೋ ಒಂದ್ ಕಡೆ ಡೆಫಿನೆಟ್ಲಿ ಕೇಳ್ತೀರಿ, ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂ ಇರೋದ್ರಿಂದ ನಿಮ್ಮ ಸ್ಕೂಲ್ ಅಲ್ಲಿ ಟೇಬಲ್ ಕ್ಲಾತ್ ವಾಶ್ ಒಂದ್ಸಲ ವಾಶ್ ಮಾಡ್ಬೇಕು, ಹೊಲಸಾಗೈತಿ, ಜಾಡಿಸ್ರಿ, ಟೇಬಲ್ ಕ್ಲಾತ್ ಜಾಡಿಸ್ರಿ. ಸೊ ಈ ತರ ಎಲ್ಲ ಒಂದ್ ಕಡೆ ಕೇಳಿದ್ರಿ. ಶಾರ್ಟ್ ಟೆಂಪರ್ ಅಂತ ಕೇಳಿರ್ತೀವಿ. ಸೊ ಸೆಲ್ಫ್ ಡಿಸಿಪ್ಲಿನ್, ಹೌದಾ? ಸೆಲ್ಫ್ ಡಿಸಿಪ್ಲಿನ್, ಸೊ ಸೆಲ್ಫ್ ಮೋಟಿವೇಶನ್, ಈ ತರ ವರ್ಡ್ಸ್ ಗಳನ್ನ ಕೇಳಿರ್ತೀವಿ. ಸ್ವಿಮ್ಮಿಂಗ್ ಪೂಲ್ ಇದಂತೂ ಯಾರೋ, ನೀವು ಎಷ್ಟೇ ನೆಗ್ಲೆಕ್ಟ್ ಮಾಡಿದ್ರು ಇಂಗ್ಲಿಷ್ ಅನ್ನ, ನೀವು ಅದನ್ನ ಕೇಳಿರ್ತೀರಿ. ಸೊ ಟ್ವಿಂಕಲ್ ಸ್ಟಾರ್, ಸಣ್ಣವರಿದ್ದಾಗ ಟ್ವಿಂಕಲ್ ಸ್ಟಾರ್, ಈ ತರ ವರ್ಡ್ಸ್ ಗಳನ್ನ ಕೇಳಿದಿರಿ. ಸೊ ಕರ್ಲಿ ಹೇರ್ ಅಂತ ಹೇಳಿ ಕೂಡ ಕೇಳಿದಿರಿ. ಗುಂಗುರ್ ಕೂದ್ಲನ್ನ ಕರ್ಲಿ ಹೇರ್ ಅಂತ ಹೇಳ್ತಾರಲ್ಲ, ಸೊ ಇದು. ಸೊ ನೋಡ್ರಿ, ಇವ್ರ ಕೂದ್ಲ ನೋಡ್ರಿ, ಇವನ್ನ ಕರ್ಲಿ ಹೇರ್ ಅಂತ ಹೇಳಿ ಹೇಳ್ತಾರೆ. ಓಕೆನಾ? ಕರ್ಲಿ ಹೇರ್. ಸೊ ಅದಕ್ಕ ಕರ್ಲಿ ಹೇರ್. ಓಕೆನಾ? ಎಸ್. ನಾವ್ ಯಾವತ್ತು ಕರ್ಲಿ ನೋಸ್, ಕರ್ಲಿ ಇಯರ್, ಕರ್ಲಿ ಹ್ಯಾಂಡ್ ಅಂತ ಹೇಳಿ ಯಾವತ್ತು ಕೇಳಿಲ್ಲ. ಕರ್ಲಿ ಹೇರ್ ಅಂತಕ್ಕಂಥದ್ದು. ಓಕೆನಾ? ಎಸ್. 2024-25 ಮಾಡಲ್ ಕ್ವಶನ್ ಪೇಪರ್ 2nd ಅಲ್ಲಿ ಇರ್ತಕ್ಕಂಥದ್ದು, ರೈಟ್? ಎಸ್. ಹ್ಯಾಂಡ್ ಬ್ಯಾಗ್. ಸೊ ಹ್ಯಾಂಡ್ ಮ್ಯಾನ್ ಇಲ್ಲ, ಹ್ಯಾಂಡ್ ಆರ್ಮ್ ಇಲ್ಲ, ಹ್ಯಾಂಡ್ ಬ್ಯಾಗ್, ಹ್ಯಾಂಡ್ ರಿಸ್ಟ್. ಸೊ ಹ್ಯಾಂಡ್ ಬ್ಯಾಗ್. ಓಕೆನಾ? ಓದಿದ ಕೂಡಲೇ ಗೊತ್ತಾಗತ್ತೆ ಹ್ಯಾಂಡ್ ಬ್ಯಾಗ್, ರೈಟ್? ಎಸ್. ಸೊ ಈಗ ಡೈನಿಂಗ್ ಟೇಬಲ್,
ಇದು ಕೂಡ ನಾವು ಕೇಳಿವಿ ಡೈನಿಂಗ್ ಟೇಬಲ್. ಸಿಂಪಲ್ ಇರುತ್ತೆ ಹೌದಾ, ಒಂದ್ಸಲ ನೀವು ಓದಿ ನೋಡಿದ್ರೆ ನಿಮಗ ಗೊತ್ತಾಗತ್ತೆ ಅಂತಕ್ಕಂಥದ್ದು, ರೈಟ್. ಡೈನಿಂಗ್ ಟೇಬಲ್ ಅಂತಕ್ಕಂಥದ್ದು, ರೈಟ್. ಸೊ ಅದಕ್ಕೆ ಇದನ್ನ ಜಾಸ್ತಿ ಯಾಕೆ ಟೈಮ್ ತಗೋತಾ ಇಲ್ಲ ಅಂತಂದ್ರೆ ಒಂದ್ಸಲ ನೀವು ಓದ್ ನೋಡಿದಾಗ ನಿಮ್ಗೆ ಡೆಫಿನೆಟ್ಲಿ ಗೊತ್ತಾಗತ್ತೆ. ಇದನ್ನ ನಾವು ಕಮ್ಯುನಿಕೇಟ್ ಮಾಡಿದಾಗ ಮಾತ್ರ ಈ ತರ ವರ್ಡ್ಸ್ ಗಳು ಗೊತ್ತಾಗುತ್ತೆ. ಓಕೆನಾ. 2023 ಜೂನ್ ಅಲ್ಲಿ ಕೇಳಿದ್ದಾರೆ ನೋಡ್ರಿ, ರ್ಯಾಪಿಡ್ ಗ್ರೋತ್. ರ್ಯಾಪಿಡ್ ಗ್ರೋತ್ ನೋಡ್ರಿ, ರ್ಯಾಪಿಡ್ ಏಜ್, ರ್ಯಾಪಿಡ್ ಲೈಫ್, ರ್ಯಾಪಿಡ್ ಫಾಸ್ಟ್ ಇಲ್ಲ, ರ್ಯಾಪಿಡ್ ಫೈರ್ ಮತ್ತೆ ರ್ಯಾಪಿಡ್ ಫೈರ್, ರ್ಯಾಪಿಡ್ ಫಾಸ್ಟ್ ಅಂತ ಹೇಳಿ ಮಾಡ್ಕೊಡ್ರಿ. ರ್ಯಾಪಿಡ್ ಗ್ರೋತ್ ನೋಡ್ರಿ, ಇಲ್ಲಿ 2023 ಜೂನ್ ಅಲ್ಲಿ ಈ ಆಪ್ಷನ್ ಕೊಟ್ಟಿದ್ದಾರೆ. 2017ರಲ್ಲಿ ಗ್ರೋತ್, ರ್ಯಾಪಿಡ್ ಪ್ರೋಗ್ರೆಸ್, ರ್ಯಾಪಿಡ್ ಮೂವ್ಮೆಂಟ್, ರ್ಯಾಪಿಡ್ ಸ್ಪೀಡ್, ರ್ಯಾಪಿಡ್ ಗ್ರೋತ್. ನೋಡ್ರಿ ಯಾಕೆ ಇದನ್ನ ಹೇಳ್ತಾ ಇದ್ದೇನೆ, ರ್ಯಾಪಿಡ್ ಗ್ರೋತ್ ಅಂದ್ರೆ ಈ ತರ ಆಗತ್ತೆ ನೋಡ್ರಿ ಗ್ರೋತ್ ಒಬ್ಬರದ್ದು. ಅಂದ್ರೆ ನಾವು ಆ ನೀವು ಏನಾದ್ರೂ ಕ್ರಿಕೆಟ್ ನೋಡೋದಾದ್ರೆ ಚೇಸಿಂಗ್ ಮ್ಯಾಚ್ ಇದ್ದಾಗ ಇಷ್ಟು ಓವರಲ್ಲಿ ಅವರು ಇಷ್ಟು ವಿಕೆಟ್ ಇಷ್ಟು ಬಿದ್ದಿತ್ತು, ಇಷ್ಟು ರನ್ ಮಾಡಿದ್ರು, ಇವರು ಸೇಮ್ ವೇ ಅಲ್ಲಿ ಎರಡು ಏನು ಗ್ರಾಫ್ ಅಲ್ಲಿ ತೋರಿಸ್ತಾರಲ್ಲ, ಅವ್ರ ಇನ್ನಿಂಗ್ಸ್ ಅವರು ಬ್ಯಾಟಿಂಗ್ ಆಡಬೇಕಾದ್ರೆ ಇಷ್ಟು ಓವರ್ ಅಲ್ಲಿ ಇಷ್ಟು ರನ್ ಇತ್ತು, ಇವ್ರದ್ದು ಇಷ್ಟು ಓವರ್ ಅಲ್ಲಿ ಇಷ್ಟು ರನ್ ಇದೆ ಅಂತ ಹೇಳಿ. ಸೊ ಅದು ರ್ಯಾಪಿಡ್ ಗ್ರೋತ್. ಓಕೆನಾ, ಕರು ಈ ತರ ರ್ಯಾಪಿಡ್ ಗ್ರೋತ್ ಇಲ್ಲಿ ಅಂಡರ್ಸ್ಟುಡ್. ಎಸ್. ಸೊ ಇಲ್ಲಿ ಬುಕ್ ಕೇರ್, ಬುಕ್ ಟೀಚರ್, ಬುಕ್ ಬ್ಯಾಂಕ್, ಬುಕ್ ಪೆನ್. ಸೊ ಬುಕ್ ಬ್ಯಾಂಕ್ ಅದು. ಸೊ ಲೈಬ್ರರಿಯನ್ನ ಸರ್ವೇ ಸಾಮಾನ್ಯವಾಗಿ ಹಾಗೆ ಅಂತ ಹೇಳಿ ಕರೆಯೋದು, ಬುಕ್ ಬ್ಯಾಂಕ್ ಅಂತಕ್ಕಂಥದ್ದು. ಓಕೆನಾ. ಎಸ್. 2023 ಮಾರ್ಚ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್, ರೈಟ್. ಎಸ್. ಸೊ ನೆಕ್ಸ್ಟ್ ನೋಡ್ರಿ ಇದು ವರ್ಡ್ ಒಂದ್ ಸ್ವಲ್ಪ ನೀವು ಕೇಳಿರೋ ಇಲ್ಲೋ ಗೊತ್ತಿಲ್ಲ, ಬ್ರಿಸ್ಕ್ ವಾಕ್. ಇದು ಬ್ರಿಸ್ಕ್ ರನ್, ಬ್ರಿಸ್ಕ್ ವಾಕ್. ಬ್ರಿಸ್ಕ್ ವಾಕ್ ಅಂದ್ರೆ ಈ ಕಡೆ ರನ್ನಿಂಗು ಅಲ್ಲ, ಈ ಕಡೆ ವಾಕಿಂಗು ಅಲ್ಲ, ಜಾಗಿಂಗ್ ಅಂತ ಹೇಳ್ತೀವಲ್ಲ. ಸೊ ಅದಕ್ಕೆ ಬ್ರಿಸ್ಕ್ ವಾಕ್ ಅಂತ ಹೇಳ್ತೀವಿ, ಬ್ರಿಸ್ಕ್ ವಾಕ್ ಅಂತ. ಓಕೆನಾ. ಸೊ ನೀವು ಇದನ್ನ ಕೇಳಿರ್ಲಿಕ್ಕಿಲ್ಲ, ಸ್ವಲ್ಪ ಆದ್ರೂ ಕೂಡ ಒಂದ್ ಸ್ವಲ್ಪ ಓದಿ ಒಂದ್ ಸ್ವಲ್ಪ ನೋಡ್ರಿ. ನಿಮ್ಗೆ ಯಾವ್ದು ಇದು ಅನ್ಸುತ್ತೆ ನೀವು ಅದನ್ನ ಕರೆಕ್ಟ್ ಆಗಿ ಫೀಲ್ ಮಾಡ್ಕೊಂಡು ಬರೀರಿ. ಇದು 2022 ಸೆಪ್ಟೆಂಬರ್ ಅಲ್ಲಿ ಕೇಳಿರ್ತಕ್ಕಂಥದ್ದು, 2018 ಮಾರ್ಚ್ ಅಲ್ಲಿ ಇಲ್ಲಿನೂ ಕೂಡ ಬ್ರಿಸ್ಕ್ ಅಂತಕ್ಕಂಥದ್ದು, ಬ್ರಿಸ್ಕ್ ವಾಕ್. ಓಕೆನಾ, ಬ್ರಿಸ್ಕ್ ವಾಕ್. ಈ ಪಿಕ್ಚರ್ಸ್ ಗಳು ನಿಮಗೆ ನೆನಪು ಇರುತ್ತೆ, ಬೋರ್ಡ್ ಎಕ್ಸಾಮ್ ನಮಗೆ ಸಡನ್ ಆಗಿ ಸ್ಟ್ರೈಕ್ ಆಗುತ್ತೆ ಅಂತ ಹೇಳಿ ನಿಮಗೆ ಈ ಪಿಕ್ಚರ್ ಅನ್ನು ಇಲ್ಲಿ ಕೊಟ್ಟಿದ್ದು, ಏನು ಬ್ರಿಸ್ಕ್ ವಾಕ್ ಅಂತ, ರೈಟ್. ಎಸ್. ಸೊ 2022ರಲ್ಲಿ ಕೇಳಿದ್ದಾರೆ ಕ್ರೆಡಿಟ್ ಕಾರ್ಡ್. ಇದಂತೂ ಎಲ್ಲರಿಗೂ ಗೊತ್ತಿದೆ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದಕ್ಕೆ ಇದು. ಸೊ ಸರ್ವೇ ಸಾಮಾನ್ಯವಾಗಿ ನೀವು ಕೇಳಿರ್ತಕ್ಕಂಥದ್ದು, ಕಮ್ಯುನಿಕೇಟ್ ಮಾಡಿರ್ತಕ್ಕಂಥದ್ದು ಕೊಲೋಕೇಟಿವ್ ವರ್ಡ್ ಬರುತ್ತೆ. ಸ್ವಲ್ಪ ಕನ್ಫ್ಯೂಷನ್ ಆಯ್ತಂದ್ರೆ ಸ್ವಲ್ಪ ಅದನ್ನ ಹುಷಾರಾಗಿ ನೀವು ಪಿಕ್ ಮಾಡ್ಕೊಳ್ಳಿ. ಫಾಸ್ಟ್ ಫುಡ್, ಇದಂತೂ ಫಾಸ್ಟ್ ಇಲ್ಲ, ಫಾಸ್ಟ್ ಫುಡ್ 2020 ಮಾರ್ಚ್ ಫಾಸ್ಟ್ ಫುಡ್. ಓಕೆನಾ, ಕೇಳಿವಿ ಮಾಡಿವಿ ಅಂತ, ರೈಟ್. ಎಸ್. ಸೊ ಸ್ಟ್ರೇಂಜ್ ಇದೆಯಲ್ಲ, ಸ್ಟ್ರೇಂಜ್, ಇವ್ರ ಲುಕ್ ನೋಡ್ರಿ, ಇದನ್ನ ಇವ್ರ ಲುಕ್ ನೋಡ್ರಿ. ಆಗಲೇ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಆಕ್ಟಿವೈಸ್ ಪ್ಯಾಸಿವೈಸ್ ಮಾಡಬೇಕಾದ್ರೆ ಕಿರಣ್ ಗೇವ್ ಅ ಸ್ಟ್ರೇಂಜ್ ಲುಕ್ ಮಾಡೀವಿ. ಇದನ್ನ ಏನು ಆಕ್ಟಿವೈಸ್ ಇಂಟು ಪ್ಯಾಸಿವೈಸ್ ಮಾಡೀವಿ, ಸ್ಟ್ರೇಂಜ್ ಲುಕ್. ಸೊ ಕ್ಲಾಸಸ್ ಗಳ ನೋಡ್ರಿ, ಎಲ್ಲೋ ಒಂದ್ ಕಡೆ ನೀವು ಕಲ್ತಿರ್ತೀರಿ, ಎಲ್ಲೋ ಒಂದ್ ಕಡೆ ಇದು ಮಾಡಿರ್ತಿರಲ್ಲ, ಅವುಗಳು ಇಲ್ಲಿ ನಿಮ್ಗೆ ಯೂಸ್ ಆಗುತ್ತೆ ನೋಡ್ರಿ. ಇದು ಸ್ಟ್ರೇಂಜ್ ಲುಕ್ ಇದೆಯಲ್ಲ, ಅಲ್ಲಿ ಆಕ್ಟಿವೈಸ್ ಪ್ಯಾಸಿವ್ ಕೂಡ ಅಲ್ಲಿ ಓದಿದಿರಿ. ಸೊ ಎಲ್ಲೋ ಒಂದ್ ಕಡೆ ಲಿಂಕ್ ಇರುತ್ತೆ, ಎಲ್ಲೋ ನೀವು ಏನೋ ಒಂದ್ ಕಡೆ ಕೇಳಿರಿ ಓದಿರಿ ಅಂತಂದ್ರೆ ಡೆಫಿನೆಟ್ಲಿ ಎಲ್ಲೋ ಒಂದ್ ಕಡೆ ನೀವು ಬೋರ್ಡ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಸ್ಟ್ರೇಂಜ್ ಲುಕ್ ನೋಡ್ರಿ, ಇವ್ರು ನೋಡಿದ್ರೆ ವಿಚಿತ್ರ ಒಂದು ಏನು ವೇಷ ಇದೆ, ಲುಕ್, ಸ್ಟ್ರೇಂಜ್ ಲುಕ್ ಅದು. ಓಕೆನಾ, ಸ್ಟ್ರೇಂಜ್ ಲುಕ್ 2019ರಲ್ಲಿ ಕೇಳುತ್ತೆ, ರೈಟ್. ಎಸ್. ಸೊ ಈಗ ಸ್ಕೇರ್ ಪಿಜನ್, ಸ್ಕೇರ್ ಕ್ರೋ, ಸ್ಕೇರ್ ಪಿಜನ್, ಸ್ಕೇರ್ ಈಗಲ್. ನೋಡ್ರಿ, ಸ್ಕೇರ್ ಕ್ರೋ ಅಂತಂದ್ರೆ ನಾವು ಹೊಲದೊಳಗ ಈ ತರ ಒಂದು ಇದು ಮಾಡಿರ್ತೀವಲ್ಲ, ಒಂದು ಅಂದ್ರೆ ಯಾವ್ದು ಪಕ್ಷಿ ಪ್ರಾಣಿಗಳು ಬರಬಾರದು, ಹೆದರ್ಬೇಕು ಅಂತ ಹೇಳಿ ನಾವು ಮಾಡಿರ್ತೀವಲ್ಲ, ಅದನ್ನ ಸ್ಕೇರ್ ಕ್ರಾವ್ ಅಂತ ಹೇಳಿ ಹೇಳ್ತೀವಿ, ಸ್ಕೇರ್ ಕ್ರಾವ್, ರೈಟ್. ಸ್ಕೇರ್ ಕ್ರಾವ್ 2019 ಅಲ್ಲಿ ಕೇಳಿದ್ರೆ ಸ್ಕೇರ್ ಕ್ರಾವ್. ನೋಡಿ, ಸ್ಕೇರ್ ಕ್ರಾವ್, ಹೌದಾ. ಎಸ್. ಸೊ ಈಗ ಐರನ್ ಲ್ಯಾಂಡ್, ಇದು ಐರನ್ ಲ್ಯಾಂಡ್. ಸೊ ಇದು ಐರನ್ ಲ್ಯಾಂಡ್, ಐರನ್ ಸ್ಟೀಲ್ ಅಲ್ಲ, ಸ್ಟೀಲ್ ಅಲ್ಲಿ ಐರನ್ ಇರೋದು, ಐರನ್ ಕರ್ಟೆನ್ ಇಲ್ಲ, ಐರನ್ ಬುಕ್ ಈ ತರ ಏನು ಇರೋದಿಲ್ಲ. ಒಂದ್ಸಲ ನೀವು ನೋಡಿದಾಗ ಓದಿದಾಗ ಮತ್ತೆ ಐರನ್ ಸ್ಟೀಲ್ ಅಂತ ಹೇಳಿ, ಐರನ್ ಅಂಡ್ ಸ್ಟೀಲ್ ಈ ತರ ಅಲ್ಲ, ಸ್ಟೀಲ್ ಒಳಗ ಐರನ್ ಇರೋದು, ಅದಕ್ಕೆ ಐರನ್ ಲ್ಯಾಂಡ್. ಇದು ಕೊಲೋಕೇಟ್ ಆಗುತ್ತೆ, ಐರನ್ ಜೊತೆ ಇದು ಕೊಲೋಕೇಟ್ ಆಗುತ್ತೆ. 2018ರಲ್ಲಿ ಬಂದಿದೆ ಕ್ವಶನ್, ಮತ್ತೆ ಯಾವತ್ತೂ ರಿಪೀಟ್ ಆಗಿಲ್ಲ, ಒಂದ್ಸಲ ನೋಡ್ಕೋರಿ. ಓಕೆನಾ. ಎಸ್. ಸ್ಟ್ರಾಂಗ್ ಕಾಫಿ, ಇದಂತೂ ನಾವು ಡೆಫಿನೆಟ್ಲಿ ಕೇಳಿವಿ, ಸ್ಟ್ರಾಂಗ್ ಕಾಫಿ ಅಂತ. ಓಕೆನಾ, ಸ್ಟ್ರಾಂಗ್ ಕಾಫಿ 2017 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್, ಸ್ಟ್ರಾಂಗ್ ಕಾಫಿ ಅಂತಕ್ಕಂಥದ್ದು.
ಓಕೆನಾ. ಸೊ ಈ ತರ ನಿಮಗ ಕನ್ಫ್ಯೂಷನ್ ಆಗುವ ಅಥವಾ ನಿಮಗ ಗೊತ್ತಾಗ್ಲಾರತಕ್ಕಂತ ಕೇಳೋದಕ್ಕೆ ಸಾಧ್ಯ ಇಲ್ಲ. ಒಂದ್ ಎರಡ್ ಮೂರು ಅಷ್ಟೇ ಇದಾವೆ. ಉಳ್ಕಿದ್ದು ನೀವು ಕೇಳಿರ್ತೀರಿ, ಒಂದ್ಸಲ ನೋಡ್ರಿ, ಓದ್ರಿ. 4 ವರ್ಡ್ ಕಾಲಮ್ ಬಿ ಅಲ್ಲಿ ಇರ್ತಕ್ಕಂಥ 4 ವರ್ಡ್ ಜೊತೆ ಕಾಲಮ್ ಎ ಅಲ್ಲಿ ಇರ್ತಕ್ಕಂಥ ವರ್ಡ್ ಅನ್ನ ಲಿಂಕ್ ಮಾಡಿ ನೋಡ್ರಿ. ಎಲ್ಲೋ ಒಂದ್ ಕಡೆ ಕೇಳಿರಿ, ಎಲ್ಲೋ ಒಂದ್ ಕಡೆ ಇದನ್ನ ನೀವು ಹೇಳಿರಿ, ಬಳಕೆ ಮಾಡ್ಕೊಂಡ್ರಿ, ಅದು ನೆನಪು ಬಂದ್ಬಿಡುತ್ತೆ. ಓಕೆನಾ. ಸೊ ಇದಿಷ್ಟು ನಮಗ ಕೊಲೊಕೇಟಿವ್ ವರ್ಡ್ ಅಂತಕ್ಕಂಥದ್ದು. ಸೊ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಮತ್ತಷ್ಟು ಡಿಸ್ಕಷನ್ ಮಾಡ್ಕೊಂಡಿವಿ. ಇದ್ರ ಜೊತೆ ಅದನ್ನು ನೋಡ್ಕೊರಿ, ನಿಮಗ ಕಂಪ್ಲೀಟ್ಲಿ ಪ್ರಿಪೇರ್ಡ್ ಆಗಿಬಿಡ್ತೀರಿ ಅಂತಕ್ಕಂಥದ್ದು. ರೈಟ್. ಎಸ್.